ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ ಕೀಶಿ ಶೋ. ಸೊ ಇವತ್ತು ನಾನು ನನ್ನ 6 ಕ್ಲೋಸ್ನ ಫ್ರೆಂಡ್ಸನ್ನು ಮೀಟಾಗಿ ಹೋಗ್ತೀನಿ. ಎಲ್ಲರೂ ಸಿಗ್ತಾರ ಗೊತ್ತಿಲ್ಲ, ಬಟ್ ಒಂದು ಹೊಸ ಇನ್ಸ್ಟಾ 360 ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ನನಗಲ್ಲ, ನನ್ನ ಫ್ರೆಂಡ್ಸಿಗೆ. ಸೊ ಎಲ್ಲರೂ ಇವಾಗ ಸುಳ್ಳಿಯಲ್ಲಂತೂ ಸಿಕ್ಕಾಬಟ್ಟೆ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಮೋಟೋ ವ್ಲಾಗರ್ಸ್ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ನನ್ನ ಫ್ರೆಂಡ್ಸು ಕೂಡ ಅಲ್ಲಿ ಇದ್ದಾರೆ ಊರಲ್ಲಿ. ಸೊ ಹಾಗಾಗಿ ಅವರಿಗೆ ಇನ್ಸ್ಟಾ 360 ಬೇಕು ಅಂತ ಹೇಳಿ ಬೆಂಗಳೂರಿಂದ ಪರ್ಚೇಸ್ ಮಾಡಲಿಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ತಿರುವಂಥದ್ದು ಇನ್ಸ್ಟಾ 360 ಪರ್ಚೇಸ್ ಮಾಡಲಿಕ್ಕೆ. ಆಯಿತಾ, ಎಲ್ಲಿದೆ ಅಂತ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿದೆ. ಆ್ಯಕ್ಚುಲಿ ಚಿಕ್ಕಪೇಟೆಯ G2 ಪ್ರಾಡಕ್ಟ್ಸ್ ಅಂತ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ. ಲೇಖೆ ಗೋಸ್ವಾಮಿ ಮತ್ತು ತುಂಬ ಜನ ನಮ್ಮ ಕನ್ನಡದ ಯೂಟ್ಯೂಬರ್ಸ್ಗಳು ಕೂಡ ಪರ್ಚೇಸ್ ಮಾಡಿರುವಂಥ ಅಲ್ಲಿಂದಲೇ. ಸೊ ಹಾಗಾಗಿ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ವಿಖ್ಯಾತ್ ಸೊ ಹೋಗಿ ಪರ್ಚೇಸ್ ಮಾಡ್ತಾಯಿದ್ದೇವೆ ಇನ್ಸ್ಟಾ 360. ಓಕೆ, ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇನ್ಸ್ಟಾ 360 ನೋಡಿದ್ದೇನಾ ಇದಕ್ಕೆ ಮುಂಚೆ ನೆನಪಿಲ್ಲ ನನಗೆ. ಆ್ಯಕ್ಚುಲಿ ನೋಡಿರುವೆ, ಬಟ್ ಯೂಸ್ ಮಾಡಿಲ್ಲ ಅಂತೂ, ಅದೊಂದು ಪಕ್ಕ. ಸೊ ಹಾಗಾಗಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್, ಅಥವಾ ಫಸ್ಟ್ ವ್ಲಾಗ್ ಅಂತಲ್ಲ, ಬೆಂಗಳೂರಲ್ಲಿ ಇದಕ್ಕಿಂತ ಮುಂಚೆ ಮಾಡಿದ್ದೇನೆ. ಬಟ್ ಬನ್ನಿ, ಹೊಸ ವರ್ಷದ ಹೊಸ ವ್ಲಾಗ್ ಸ್ವಾಗತ. ಸೊ ಫೈನಲ್ಲಾಗಿ ಹೋಗಲಿಕ್ಕೆ ರೆಡಿ ಆಗಿದ್ದೇವೆ. ರೆಡಿ ಆಗಿದೆ. ನಾನು ಇಲ್ಲಿಂದ ಚಿಕ್ಕಪೇಟೆಗೆ ಹೋಗ್ತಿದ್ದೇನೆ. ಅವನು ಆ್ಯಕ್ಚುಲಿ ಇರುವಂಥದ್ದು ಏರ್ಪೋರ್ಟ್ ಸೈಡಲ್ಲಿ, ದೊಡ್ಡಬಳ್ಳಾಪುರ ಏನೋ ಆಯಿತಾ, ಅಲ್ಲಿಂದ ಬೈಕಲ್ಲಿ ಬರ್ತಿದ್ದೇನೆ. ಸೊ ಫೈನಲ್ಲಾಗಿ ರೂಮಿಗೆ ಲಾಕ್ ಹಾಕಿ ಹೋಗುವ. ಇದು ನಾನು ಆ್ಯಕ್ಚುಲಿ ಇರುವಂಥದ್ದು ರಾಗಿಗುಡ್ಡದಲ್ಲಿ ಆಯಿತಾ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ನನಗೆ ಹತ್ತಿರ. ಸೀರಿಯಸ್ಲಿ ಹೊರಗಡೆ ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ಸಿಕ್ಕಾಪಡೆ ಬಿಸಿಲಿದೆ. ಸೊ ಶೇಡ್ಸ್ ಎಲ್ಲ ತೊಗೊಂಡಿದ್ದೆ ಆ್ಯಕ್ಚುಲಿ, ಇವಾಗಾದರೆ ಯೂಸ್ ಆಗ್ತದೆ ಅಂತೇಳಿ. ಸೊ ನಾನು ಬೆಂಗಳೂರಿಗೆ ಬಂದ ಮೇಲೆ ಒಮ್ಮೆ ಕೂಡ ಬೆಂಗಳೂರಲ್ಲಿ ಅಷ್ಟೊಂದು ವ್ಲಾಗ್ಸ್ ಎಲ್ಲ ಮಾಡಿಲ್ಲ ಆಯಿತಾ. ಸೊ ಇವತ್ತು ಒಂದು ಒಳ್ಳೆ ಅಪರ್ಚುನಿಟಿ, ಒಳ್ಳೆ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ. ಹೊಸ ವರ್ಷದ ರೆಸೊಲ್ಯೂಷನ್ನ ಆ್ಯಕ್ಚುಲಿ ಸ್ಟೋರಿ ಬೇರೆ ಹಾಕಿದ್ದೆ, ಹೊಸ ವರ್ಷ ಆದಮೇಲೆ ಏನೋ ವ್ಲಾಗ್ಸ್ ಎಲ್ಲ ಜಾಸ್ತಿ ಮಾಡಬೇಕು ಅದು ಇದು ಅಂತ. ಸೊ ನಾನು ಆ್ಯಕ್ಚುಲಿ ಇರೋಂಥದ್ದೀಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಮೆಟ್ರೋ ಸ್ಟೇಷನಿಂದ ಇವಾಗ ಚಿಕ್ಕಪೇಟೆಗೆ ಹೋಗಿ, ಚಿಕ್ಕಪೇಟೆಯಿಂದ ಅಲ್ಲಿಂದ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಚಲೋ, ಇವಾಗ ಬಂದಿರುವಂಥದ್ದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ. ಆ್ಯಕ್ಚುಲಿ ಈ ಮೆಟ್ರೋ ಸ್ಟೇಷನ್ ಇಲ್ಲ, ಹೆವಿ ದೊಡ್ಡ ಮೆಟ್ರೋ ಸ್ಟೇಷನ್. ನಮ್ಮ ನರೇಂದ್ರ ಮೋದಿಯವರು ಬಂದು ಇಲ್ಲೇ ಉದ್ಘಾಟನೆ ಮಾಡಿರುವಂಥದ್ದು ಕೂಡ. ಬಟ್ ಈ ಮೆಟ್ರೋ ಸ್ಟೇಷನ್ ಎಷ್ಟು ಖಾಲಿ ಹೊಡಿದೆ ಅಂತ ಹೇಳಿದರೆ ಸೀರಿಯಸ್ಲಿ ಯಾರೂ ಇರೋದಿಲ್ಲ ಆಯಿತಾ. ಯಾವ ಟೈಮಲ್ಲೂ ಕೂಡ ನನ್ನ ಮನೆಯಿಂದ ಒಂದು 100 ಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂಥ ಮೆಟ್ರೋ ಸ್ಟೇಷನ್ ಇದೆ ಆಯಿತಾ. ಸೊ ಫುಲ್ ಹೆವಿ ಖಾಲಿ ಹೊಡ್ತಿರ್ತದೆ. ಫುಲ್ ಯಾರು ಇಲ್ಲ ಇವತ್ತು ಸ್ಯಾಟರ್ಡೇ ಬೇರೆ. ಈ ಒಂದು ಎಲ್ಲೆಲ್ಲ ಓಪನ್ ಆಗೋದ್ರಿಂದ ತುಂಬಾ ಹತ್ತಿರ ಆಯಿತು ನನಗೆ ಮೆಟ್ರೋ ಟ್ರಾವೆಲ್ ಮಾಡಲಿಕ್ಕೆ ಕೂಡ. ಅದೊಂದು ಖುಷಿ ಅಷ್ಟೇ. ಸೊ ಚಲೋ. ಸೊ ಫೈನಲ್ ಆಗಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಇಳಿದು ಬಂದ್ವಿ ಆಯಿತಾ. ಈಚೆ ಕಡೆ ಪ್ಲೇಸ್ ಹೇಗಿದೆ ಅಂತ ಹೇಳಿದರೆ ನಮ್ಮ ವಿಖ್ಯಾತನ ಸಿಕ್ಕಿದ, ಹೇಗಿದ್ದು ಸುಳ್ಯದಲ್ಲಿ ಸಿಕ್ಕಿದ್ದ ಲಾಸ್ಟ್ ಟೈಮ್. ಸೊ ಚಿಕ್ಕಪೇಟೆ ಪ್ಲೇಸ್ ಅಂತ ಫಸ್ಟ್ ಟೈಮ್ ಬಂದಿರುವಂಥದ್ದು. ಎಷ್ಟು ಗಲೀಜಾಗಿದೆ ಅಂತ ಹೇಳಿದರೆ ಸೀರಿಯಸ್ಲಿ. ಜನ ಕೂಡ ಅಷ್ಟೇ ಜನ ಇದ್ದಾರೆ, ಹೆವಿ ಜನ ಇದ್ದಾರೆ. ಸೊ ಇವಾಗ ಅಣ್ಣನಿಗೆ ಹೊಸ ಕ್ಯಾಮರಾ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಇನ್ಸ್ಟಾ 360. ಸೊ ಅಣ್ಣ ಬೈಕಲ್ಲಿ ಬಂದಿದ್ದಾನೆ, ಊರಿಂದ ಬೈಕಲ್ಲಿ ತಗೊಂಡು ಬಂದಿದ್ದ. ಸೊ ಇವಾಗ ಪರ್ಚೇಸ್ ಮಾಡಲಿಕ್ಕೆ ಚಲೋ ಹೋಗ್ತಾ ಇದ್ದೇವೆ ಆಯಿತಾ. ಸೊ ಸಣ್ಣ ದಾರಿಗಳು, ಟ್ರಾಫಿಕ್ ಹೇಗೆ ಉಂಟು ಅಂತ ಹೇಳಿದರೆ ಕಷ್ಟದಲ್ಲಿ ಹೋಗ್ತಾ ಇದ್ದೇವೆ. ಸೊ ನೋಡ್ಬೋದಾ. ಸೊ ಫೈನಲ್ ಆಗಿ ಪ್ಲೇಸಿಗೆ ಬಂದ್ವಿ, G2 ಪ್ರಾಡಕ್ಟ್ಸ್ ಅಂತ. ಸೊ ಇಲ್ಲಿಗೆ ಆ್ಯಕ್ಚುಲಿ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಬಂದು ಇಲ್ಲೇ ಪರ್ಚೇಸ್ ಮಾಡ್ತಾರೆ ಆಯಿತಾ. ಸೊ ನಾವು ಟ್ರೈ ಮಾಡೋ ಅಂತೇಳಿ ಬಂದಿರುವಂಥದ್ದು. ಈ 500 ಮೀಟರ್ಸ್ ಟ್ರಾಫಿಕ್ ದಾಟಲಿಕ್ಕೆ ಕಷ್ಟ ಆಯಿತು, ಅಷ್ಟು ಟ್ರಾಫಿಕ್ ಇತ್ತಾಯಿತು ಇಲ್ಲಿ. ಸಾಕಾಯಿತು. ಪ್ಲೇಸ್ ಹೇಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ಇಲ್ಲಿಗೆಲ್ಲ ಯೂಟ್ಯೂಬರ್ಸ್ ಬಂದು ಬ್ಲಾಗ್ ಮಾಡ್ತಾರೆ, ಅಂದರೆ ಇಲ್ಲಿಗೆ ಪರ್ಚೇಸ್ ಮಾಡಿ ಮಾಡ್ತಾರೆ. ನನಗೆ ಯಾಕೆ ಡೌಟು, ಚೆಂದ ಪ್ರಮೋಷನ್ಗೋಸ್ಕರ ಬಂದಿರ್ತಾರೆ. ಸೊ ಚಲೋ. ಸೊ ಫೈನಲ್ ಆಗಿ ನಾವು ಇನ್ಸ್ಟಾ 360 X3 ವರ್ಷನ ಪರ್ಚೇಸ್ ಮಾಡಿದ್ದೇವೆ. ಸೊ ನಾವು ಬಂದಿರುವಂಥದ್ದು G2 ಪ್ರಾಡಕ್ಟ್ಸಿಗೆ. ಸೊ ಇಲ್ಲಿ ಪರ್ಚೇಸ್ ಮಾಡಿದ್ವಿ, ಒಳ್ಳೆ ಪ್ರೈಸಿಗೆ ಕೊಟ್ಟರು, 32,000. ಥ್ಯಾಂಕ್ ಯು. ಸೊ ಖಂಡಿತ ಬರ್ಬೋದು. ಇಲ್ಲಿ ತುಂಬಾ ಐಟಮ್ಸ್, ಅಂದರೆ ವ್ಲಾಗರ್ಸ್ಗಳಿಗೆಲ್ಲ ಒಂಥರ ಎಲ್ಲ ಐಟಮ್ಸ್ ಏನೇನು ಬೇಕು ಎಲ್ಲ ಕೂಡ ಉಂಟು. ಸೊ ಇಲ್ಲಿ ಖುಷಿ ಆಯಿತು. ಸೊ ಎಂಜಾಯ್. ಸೊ ಇವತ್ತು ನಾವು ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿ ಹೋಗಿದ್ವಿ ಇನ್ಸ್ಟಾ 360 X3 ವರ್ಷನ್ ಆಯಿತಾ. ಸೊ ಆ್ಯಕ್ಚುಲಿ ಅಲ್ಲಿ 32,000 ಸಿಕ್ಕಿತ್ತು. ಆ್ಯಕ್ಚುಲಿ ಆನ್ಲೈನ್ ಸ್ವಲ್ಪ ಜಾಸ್ತಿನೇ ಇತ್ತು ಆ್ಯಕ್ಚುಲಿ.
ಸೊ ಎಲ್ಲ ಯೂಟ್ಯೂಬರ್ಸ್ ಅಲ್ಲಿ ಹೋಗಿದ್ರು, ನನ್ನ ಫ್ರೆಂಡ್ ಕೂಡ ಅಲ್ಲಿಂದಲೇ ಬೇಕು ಅಂತಲೂ ಕೂಡ ಹೇಳಿದ್ದ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿರುವಂಥದ್ದು. ಬಟ್ ಚಿಕ್ಕಪೇಟೆ ಆಯಿತಾ, ದಟ್ ವಾಸ್ ದ ಪ್ರಾಬ್ಲಮ್. ನಾನು ಇಲ್ಲಿಂದ ಮೆಟ್ರೋದಲ್ಲಿ ಹೋದೆ, ಯೆಲ್ಲೋ ಲೈನ್ ಗ್ರೀನ್ ಲೈನ್ ಆಗಿ ಚಿಕ್ಕಪೇಟೆಗೆ ಹೋದೆ. ಫಸ್ಟ್ ಟೈಮ್ ಹೋಗಿರುವಂಥದ್ದು ಚಿಕ್ಕಪೇಟೆಗೆ ಲೈಫಲ್ಲಿ. ಓ ಮೈ ಗಾಡ್, ಎಂಥ ಜನ ಇದ್ದು ಅಂತ ಹೇಳಿದ್ರೆ ಸೀರಿಯಸ್ಲಿ ಅಷ್ಟು ಜನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯಿತಾ. ಅಂದರೆ ಗೊತ್ತು ನನಗೆ ಅಲ್ಲಿ ಕಮ್ಮಿ ಸಿಗ್ತದೆ ಎಲ್ಲವೂ ಅದು ಇದು ಅಂತ, ಬಟ್ ಅಷ್ಟೊಂದು ಜನ ಸೀರಿಯಸ್ಲಿ ಮೈ ಗಾಡ್. ರೋಡ್ ಎಷ್ಟು ಗಲೀಜಿತ್ತು ಅಂತ ಹೇಳಿದರೆ, ಆ್ಯಕ್ಚುಲಿ ನಾನು ಕೇಳಿದ್ದೆ ಕೆಲವೊಂದು ಕಡೆ ಬೇರೆ ಫಾರಿನ್ ಯೂಟ್ಯೂಬರ್ಸ್ ಬಂದಾಗ ನೋಡಿದ್ದೆ ಗಲೀಜು ಪ್ಲೇಸಸ್ಗಳನ್ನೆಲ್ಲ, ಅವರೆಲ್ಲ ಅದು ಕವರ್ ಮಾಡುವಂಥದ್ದು ಅಂಥದ್ದನ್ನೆಲ್ಲ ಅಲ್ಲ. ಸೊ ಫಸ್ಟ್ ಟೈಮ್ ನೋಡಿರುವಂಥದ್ದು ಮಾತ್ರ ಫಸ್ಟ್ ಟೈಮ್ ಆಯಿತಾ. ಕೆಳಗಡೆ ಫುಲ್ಲು ಮೋರಿಯ ನೀರ, ಏನೋ ಗಲೀಜು ನೀರು ಹೋಗ್ತಿತ್ತು. ಅದರ ಮೇಲೆ ಸಣ್ಣ 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 ದಾರಿಗಳು, ಈಚಿಂದ ಬೈಕ್ ಹೋಗೋದು, ಆಚಿಂದ ಸ್ಕೂಟಿ ಬರೋದು. ಚಪ್ಪಾ, ಲಿಟ್ರಲಿ ಹೇಳ್ತಾನೆ, ಆಚೆ ಬೈಕ್ ತೊಗೊಂಡು ಹೋಗೋ ಚಾನ್ಸೇ ಮಾಡಬೇಡಿ ಅಷ್ಟೇ. ಐ ಮೀನ್ ಬೇರೆಯವ್ರಿಗೆ ಗೊತ್ತಿರ್ಬೋದು, ನನಗೆ ಫಸ್ಟ್ ಟೈಮು. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆ ಒಂದು ಪ್ಲೇಸ್. ಸೊ ವಾಪಸ್ ರಿಟರ್ನ್ ಬರುವಾಗ ಅಂತೂ ವಾಪಸ್ ಬ್ಲಾಗೇ ಮಾಡಲಿಲ್ಲ ನಾನು. ಒಮ್ಮೆ ಮನೆಗೆ ಸಾಕು ಅಂತ ಅನಿಸಿತ್ತು, ಲೈಕ್ ಆ ಥರ ಆಗಿತ್ತು. ಅಷ್ಟು ಜನ, ಸಂಜೆ ಹೊತ್ತಲ್ಲಿ ಅಂತೂ ಹೆವಿ ಜನ ಇದ್ದರು. ಬರುವಾಗ 6:30 ಏನೋ ಆಗಿದ್ದೆ. ಸೊ ನಾನು ಏನೋ ಚಿಕ್ಕಪೇಟೆ ಮೆಟ್ರೋ ಬೇಡ ಮಚ್ಚ, ಮೆಜೆಸ್ಟಿಕ್ ಮೆಟ್ರೋನ ಹತ್ತಿ ಅಂತೇಳಿ ಅಲ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಜನ, ಅಂದರೆ ವೀಕೆಂಡ್ಸ್ ಅಲ್ಲ, ಸೊ ಆಬ್ವಿಯಸ್ಲಿ. ಸೊ ಹಾಗೆಲ್ಲ ಆಯಿತು. ಸೊ ಮನೆಗೆ ಬಂದು ವೀಡಿಯೋ ಎಡಿಟ್ ಮಾಡ್ತಾ ಇದೆ. ಸೊ ಈ ಥರ ಇನ್ಸ್ಟಾ 360 ಒಂದು ಕತೆ. ಸೊ ಊರಿಗೆ ಹೋದಾಗ, ಆ್ಯಕ್ಚುಲಿ ನಾನು ಊರಿಗೆ ಹೋದಾಗ ಮಾಡಲಿಕ್ಕೆ ತುಂಬ ಕೆಲಸ ಉಂಟು. ನಾನು ಡ್ರೋನ್ ತೊಗೊಂಡ ಮೇಲೆ ಡ್ರೋನ್ ಹಾರಿಸಲೇ ಇಲ್ಲ, ವಿಖ್ಯಾತ ಒಟ್ಟಿಗೆ ಇರುವಂಥದ್ದು. ಆ್ಯಂಡ್ ಇದೇ ನಮ್ಮ ಫ್ರೆಂಡ್ ಸಿಕ್ಕಿದರೆ ಇನ್ಸ್ಟಾ 360 ಕೂಡ ಒಮ್ಮೆ ಲೈಫಲ್ಲಿ ಟ್ರೈ ಮಾಡಬೇಕು. ಫ್ಯೂಚರಲ್ಲಿ ಹೇಗಿದ್ದು ಟ್ರೈ ಮಾಡ್ತೇನೆ, ಬಟ್ ಸದ್ಯಕ್ಕೆ. ಸೊ ಹೀಗೆಲ್ಲ ಇದೆ ವಿಷಯಗಳು ಅಂತ ಹೇಳ್ತಾ, ಐ ಹೋಪ್ ಈ ಒಂದು ಫಸ್ಟ್ ವ್ಲಾಗ್ ಆಫ್ 2026 ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ. ಒಂದು ಹೊರಗಡೆ ಹೋಗಿ ಬೆಂಗಳೂರಲ್ಲಿ ವ್ಲಾಗ್ ಮಾಡಲಿಲ್ಲ ನಾನು ಲಿಟ್ರಲಿ. ಆ್ಯಕ್ಚುಲಿ ಈ ವ್ಲಾಗ್ ಮಾಡೋ ಕೂಡ ಒಂದು 100 ಜನ ನಾನು ನೋಡ್ತಿದ್ರು, ಆಚೆ ಈಚೆ ಹೋಗೋರೆಲ್ಲ ಯಾರಿದ್ದು ಅಂತ. ಬಟ್ ಏನೋ ಪ್ರಾಕ್ಟೀಸ್ ಆಗ್ತಾ ಸರಿ ಆಗ್ತದೆ ಅಂತ ವಾಪಸ್ ಕಮ್ ಬ್ಯಾಕ್ ಮಾಡ್ತೇನೆ ಅಂತ ಒಂದು ಹೋಪ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೇನೆ. ಐ ಹೋಪ್ ಈ ಒಂದು ವೀಡಿಯೋಸ್ ಎಲ್ಲ ಸರಿ ಬರ್ತದೆ ಅಂತ ಹೇಳಿ. ಇಷ್ಟ ಆಗಿ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಆ್ಯಂಡ್ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಆಬ್ವಿಯಸ್ಲಿ KC. ಸಿಗೋಣ ಮುಂದೆ. ಬಾಯ್.